ಈ ನಡುವೆ ಮಳವಳ್ಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುತ್ಥಳಿ ಅನಾವರಣವನ್ನು ಮಾಡಿದ್ದಾರೆ. ಕನಕದಾಸರ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಮಳವಳ್ಳಿಯ ಮಂಚನಹಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕನಕದಾಸರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಕನಕದಾಸರ ಪ್ರತಿಮೆಯನ್ನು ಉದ್ಘಾಟಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು. ಸಿದ್ದರಾಮಯ್ಯನವರಿಗೆ ಹೂವಿನ ಮಳೆಗರೆದು ಗ್ರಾಮಸ್ಥರು ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ. ಕನಕದಾಸರು ವಿಶ್ವಮಾನವರು. ಕನಕದಾಸರ ಬಗ್ಗೆ ಮಾತನಾಡ್ತಾ ಅವರ ಆದರ್ಶಗಳನ್ನು ನಾವು ರೂಪಿಸಿಕೊಳ್ಬೇಕು ಅಂತಕ್ಕಂಥ ಕರೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಧೀಮಂತ ನಾಯಕ ಕನಕದಾಸರ ಒಂದು ಏನು ವಿಚಾರಧಾರೆಗಳನ್ನ ಅಳವಡಿಸಿರ್ತಕ್ಕಂಥ ಮತ್ತು ಕುವೆಂಪು ಅವರ ವಿಚಾರಗಳನ್ನ ನಮ್ಮ ಮುಖಂಡರು ಮತ್ತು ಈ ರಾಜ್ಯವನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಜಾತಿ ತಾರತಮ್ಯಗಳು ಹೋಗ್ಬೇಕು, ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದು ಅವರು ಭಕ್ತ ಕನಕದಾಸ, ಸಂತ ಕನಕದಾಸ ಕವಿ ಅಂತೇಳಿ ನಾವು ಅವರನ್ನು ತೆಗೆದುತ್ತೇವೆ. ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಜಾತಿ ತಾರತಮ್ಯಗಳು ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದು ಅವರು ಭಕ್ತ ಕನಕದಾಸ, ಸಂತ ಕನಕದಾಸ ಕವಿ ಅಂತೇಳಿ ನಾವು ಅವರನ್ನು ತೆಗೆದುತ್ತೇವೆ. ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರನ್ನ ಕವಿ ಅಂತ ಕೂಡ ಕರೀತೇವೆ. ಜೊತೆಗೆ ಅವರು